ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ನಾನು ಕೇಳ್ತೀನಿ, ಆ ಪ್ರತಿಭಟನೆ ಮಾಡ್ಲಿಕ್ಕೆ ಅದಾರಲ್ಲ ಅವ್ರು ಎಂತ ಒಂದು ತಮ್ಮನ್ನು ತಾವು ಬಸವ ಅನುಯಾಯಿಗಳು ಅಂತ ಕರೀತಾರೆ. ಇವತ್ತು ನಾನು ಹೇಳ್ತೀನಿ, ಆ ಬಸವ ಅನುಯಾಯಿಗಳಿಗೆ ಕೆಲವರಿಗೆ ಎಲ್ಲರಿಗೂ ಅಲ್ಲ, ಯಾರಿವತ್ತು ತಮ್ಮನ್ನು ತಾವು ಬಸವ ಅನುಯಾಯಿಗಳು ಅಂತ ಹೇಳ್ತಾರಲ್ಲ, ನಾವೆಲ್ಲ ಇಲ್ಲಿ ಸೇರಿದಂತವ್ರು ನಿಜವಾದ ಬಸವಣ್ಣನ ಭಕ್ತರು. ಯಾವುದೇ ಒಂದು ನೀತಿಗೆಟ್ಟ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇಲ್ಲ. ಎಂತ ಪ್ರತಿಭಟನೆ ಮಾಡಿದ್ರು ಅವರು, ಅಚ್ಚರಿ ಆಗ್ತದ. ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ವಿರುದ್ಧ ಅವರ ಭಾವಚಿತ್ರವನ್ನು ಮಾಡಿ ಪಾದರಕ್ಷೆಗಳಿಂದ ಹೊಡೆಯೋದು, ಅದನ್ನ ಚಪ್ಪಲಿಯಿಂದ ಹೊಡೆಯೋದು, ಅದರ ಮೇಲೆ ಉಗುಳೋದು. ಹಿಂದೂ ಸಮಾಜ ಕೊಟ್ಟಿರೋ ಯಾರಿಗೆ ಕೊಟ್ಟಿರಿ? ನಾಚಿಕ್ ಬರಂಗಿಲ್ಲ ನಿಮಗ? ಸಾವಿರಾರು ಹಿಂದೂ ಅನಾಥ ಮಕ್ಕಳನ್ನ ಸಾಕುವಂತ ಸ್ವಾಮೀಜಿಗೆ ಈ ರೀತಿ ಅಪಮಾನ ಮಾಡ್ತೀರಿ. ಹೊಟ್ಟಿಗೆ ಅನ್ನನೇ ತಿಂತೀರಂತ ನಾನು ತಿಳ್ಕೊಂಡಿದ್ದೀನಿ. ಅನಿವಾರ್ಯ ಆಗ್ತದ. ಕೆಲವೊಂದು ಬಾರಿ ಯಾವ ಭಾಷೆಯಲ್ಲಿ ಅವ್ರು ತಿಳ್ಕೊತಾರೋ ಅದೇ ಭಾಷೆಯಲ್ಲಿ ಹೇಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಇನ್ನೊಂದು ಅಚ್ಚರಿ ಕೇಳ್ರಿ ಸಹೋದರರೇ, ಪೂಜ್ಯರೇ. ಮೊನ್ನೆ ವಿಜಯಪುರದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ. ಆ ಪ್ರತಿಭಟನೆಯಲ್ಲಿ ಒಬ್ಬ ಮುಸಲ್ಮಾನ ಮುಲ್ಲಾ ಬರ್ತಾನ. ಅದ್ರೊಳಗೆ ಪ್ರತಿಭಟನೆ ಬೇರೆದಕ್ಕೆ ಅಲ್ಲಿ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋ ತಂದು ಆ ಫೋಟೋ ಮೇಲೆ ಉಗುಳಿ ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ತಾನ. ಏ ಮಗನ ಮುಲ್ಲಾ, ತಾಕತ್ತಿದ್ರು ಬಾ ಮಗನ. ಯಾರ್ದೋ ಪ್ರತಿಭಟನೆ ಒಳಗೆ ಹೋಗಿ ನಿಂದು ಬೆಳಿ ಬೇಸೊಳಗೆ ಹೊಂಟಿಯಲ್ಲಿ ಹಿಂದೂ ವಿರೋಧಿ ಕೆಲಸ ಮಾಡ್ಲಕತ್ತಾನ. ಸಾಕಷ್ಟು ಜನ ಇವತ್ತು ನೋಡ್ರಿ ಅನ್ಕೊಂಡಿದ್ದೀನಿ. ಯಾರೇ ಇಲ್ಲ ಅಂದ್ರೆ ನನ್ನ ಕಡೆ ವಿಡಿಯೋ ಅದ, ಪ್ರೂಫ್ ಅದ. ಮೂತ್ರ ವಿಸರ್ಜನೆ ಮಾಡ್ಲಿ ಯಾಕೋ ಮಗನ? ಹಿಂದೂಗಳೊಳಗೆ ನಮ್ಮ ಅಣ್ಣ ತಮ್ಮಂದ್ರ ಜಗಳದ, ನಾವು ಬಗೆಹರಿಸುತ್ತೇವೆ, ಬೂಟಿಟ್ ಹೊಡಿತೀವ ಮಗನ. ಇನ್ನ ಯಾಕೆ ಹೋಗಲ್ಲ ಇದ್ರಾಗ? ನಿಂದೇನದ ಇಲ್ಲೇ ಕೇಸರಿ ಶಾಲ್ ಒಳಗೆ ಕೆಲವೊಂದು ಸಣ್ಣ ಪುಟ್ಟ ಮನಸ್ತಾಪ ಬಂದಾವ್. ಪೂಜ್ಯ ಸ್ವಾಮೀಜಿಗಳು ಏನ್ ಹೇಳ್ಯಾರ ಗೊತ್ತದ? ಅವ್ರು ಮಾತಾಡುವಂತ ಸಂದರ್ಭದಲ್ಲಿ ಅವ್ರು ಯಾರ್ಯಾರು ಇವತ್ತು ತಪ್ಪು ಮಾಡ್ಯಾರ ಅವ್ರನ್ನ ಮುಂದಿನ ಸಲ ಅದೇ ವೇದಿಕೆಗೆ ನಾನೇ ಕರ್ಕೊಂಡ್ ಬರ್ತೀನಿ ಅನ್ನೋ ಮಾತು ಹೇಳ್ಯಾರ. ಇದು ಕಾಡಸಿದ್ದೇಶ್ವರ ಅಷ್ಟು ನಿನಗೆ ನಾಚಿಕೆ ಅಲ್ಲ? ಆ ನಡಬರ್ಕ ಮುಲ್ಲ ಅಂತಂದ ನಮ್ಮ ಸ್ವಾಮಿಗಳಿಗೆ ಚಪ್ಪಲಿಗೆ ಹೊಡಿಸ್ತೀರಿ. ಯಾಕೋ ಜಿಯಾದಿ ಕಡಿತದ ಮಗನ ಹಂಗಿ ಚೌಕನಾಗೆ ಬರ್ತೀವಬ್ಬ. ಒಬ್ಬ ಹಿಂದೂ ಯುವಕನ ಮುಟ್ಟಿ ನೋಡು, ಯಾವ್ದೋ ಇದ್ರೊಳಗೆ ಯಾವ್ದೋ ಬೆಳೆ ಬೇಸೊಳಗೆ ಹೊಂಟ್ರಿ ನೀವು. ಅದಕ್ಕೆ ದಯಮಾಡಿ ಇವತ್ತು ನಾವು ಹಿಂದೂ ಸಹೋದರರು ಸಹೋದರಿಯರು ಎಚ್ಚೆತ್ಕೊಳ್ಬೇಕಾಗ್ಯದ. ಇದೊಂದು ಬಹಳ ದೊಡ್ಡ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ. ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಹಿಂದೂಗಳನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ 2018ರಲ್ಲಿ ಇಂಥದಕ್ಕೆ ಕೃತ್ಯಕ್ಕೆ ಕೈ ಹಾಕಿ ಕಾಂಗ್ರೆಸ್ ಕೈ ಸುಟ್ಕೊಂಡಿದೆ. ನಾನು ಯಾವುದೇ ರಾಜಕೀಯ ಮಾತುಗಳನ್ನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗಂಗಿಲ್ಲ, ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ನಾನು ಮಾಡ್ಲಿಕ್ಕೆ ಹೋಗಂಗಿಲ್ಲ. ಎಲ್ಲಾ ಹಿಂದೂ ಸಹೋದರರು ಆ ಭಾಗದಲ್ಲಿ ಇದ್ದಂತ ಸ್ವಾಮೀಜಿಗಳಿಗೂ ನಾನು ಒಂದು ಕಿವಿ ಮಾತು ಹೇಳ್ತೀನಿ. ಆ ಪ್ರತಿಭಟನೆಯೊಳಗೆ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋಕ್ಕೆ ಚಪ್ಪಲಿ ಹಾಕಿದ್ರು, ಉಗುಳಿದ್ರು. ಎಷ್ಟು ಜನ ಸ್ವಾಮೀಜಿಗಳ ಖಂಡಿಸಿದ್ರಿ? ಇಲ್ಲಿವರೆಗೆ ನೀವು ಯಾರು ಖಂಡಿಸಿಲ್ಲ. ದಯಮಾಡಿ ನೀವು ಖಂಡಿಸುವಂತ ಕೆಲಸ ಮಾಡ್ರಿ. ಕಾವಿಗೆ ಚಪ್ಪಲಿಯಲ್ಲಿ ಹೊಡೆದಾರ್ರಿ. ಪವಿತ್ರ ಕಾವಿಧಾರಿಗಳ ಒಂದು ಭಾವಚಿತ್ರಕ್ಕೆ ಚಪ್ಪಲಿ ಹೊಡಿತಾರೆ. ಆಡು ಭಾಷೆಯಲ್ಲಿ ಮಾತನಾಡದಂತ ನಮ್ಮವರಿಗೆ ಏ ಬಾರ್ಲೆ ಹೋಗ್ಲೆ ಅನ್ನೋ ಸ್ವಾಭಾವಿಕ ಶಬ್ದಗಳನ್ನು ತಗೊಂಡು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಇವತ್ತು ಇದನ್ನೆಲ್ಲ ನೋಡ್ಲಿಕ್ಕತ್ರ ಎಲ್ಲಿಗೆ ಬಂದು ನಿಂತಪ್ಪ ನಮ್ಮ ಹಿಂದೂ ಸಮಾಜ? ಎಷ್ಟೊಂದು ನೋವಿನಲ್ಲಿ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ. ಸ್ವಾಮೀಜಿಗಳು ಇವತ್ತು ಬಂದು ರಸ್ತೆ ಮೇಲೆ ಕುತ್ಕೊಳ್ಳುವಂತ ಪರಿಸ್ಥಿತಿ ಬಂತಲ್ಲ. ಯಾರ ವಿರುದ್ಧ? ನಮ್ಮೊಳಗೆ ಕಚ್ಚಾಡೋಕ ನೋವಿನ ಸಂಗತಿ, ಕಣ್ಣಲ್ಲಿ ನೀರು ಬರ್ತದ. ವೀರ್ ಸಾವರ್ಕರ್ ಅವ್ರು ಹೇಳಿದಂತ ಒಂದು ಮಾತು ನೆನಪಾಗ್ತದೆ ಈ ಸಂದರ್ಭದಲ್ಲಿ. ನನಗೆ ಬ್ರಿಟಿಷರ್ನ ಕಂಡ್ರೆ ಭಯ ಇಲ್ಲ, ನನಗೆ ಮುಸಲ್ಮಾನರನ್ನ ಕಂಡ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ರನ್ನ ಕಂಡ್ರೆ ಭಯ ಇಲ್ಲ. ಹಿಂದೂಗಳಾಗಿ ಹಿಂದುತ್ವ ಏನು ವಿರೋಧ ಮಾಡ್ತಾರಲ್ಲ ಇಂಥ ಹರಾಮಿಗಳಿಂದ ನನಗೆ ಭಯ ಅಂತ ಹೇಳ್ತಾರೆ. ಅಂತ ಪರಿಸ್ಥಿತಿ ಬಂದೋದಗಿದೆ. ಹಿಂದೂಗಳಾಗಿ ಪೂಜ್ಯರನ್ನ ವಿರೋಧ ಮಾಡ್ತೀರಾ ನೀವು? ಕಟು ಶಬ್ದಗಳಿಂದ ಕೇಳ್ತೀನಿ ನಾನು. ಇವತ್ತು ಕೇವಲ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನೀವು ಬ್ಯಾನ್ ಹಾಕಿಲ್ಲ, ಇಡೀ ಹಿಂದೂ ಸಮಾಜವನ್ನು ವಿರೋಧ ಕಟ್ಟಿಕೊಂಡಿದ್ದೀರಿ. ಮಾನ್ಯ ಸಿದ್ದರಾಮಯ್ಯನವರೇ, ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ. ಇವತ್ತು ಅನೇಕರಿಗೆ ಇವತ್ತು ಕನ್ಫ್ಯೂಸ್ಮೆಂಟ್ ಇದೆ. ಜಿಲ್ಲಾಧಿಕಾರಿಗಳನ್ನೇ ಇವತ್ತು ನಿರ್ಬಂಧನೆ ಹೇರಿದ್ದಾರೆ. ಅವ್ರಿಗೆ ಹೆಂಗ್ ಮನವಿ ಕೊಡೋದು ಅಂತ ಕೆಲವೊಂದು ಮಿತ್ರರು ಕೇಳಿದ್ರು ನನಗೆ. ನಾನು ಹೇಳಿದೆ ಆ ಮಿತ್ರಗೆ, ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ನಾವು. ಯಾಕಂದ್ರೆ ಮುಖ್ಯಮಂತ್ರಿನೇ ಬ್ಯಾನ್ ಮಾಡಿದಾಗ ಅವರಿಗೂ ಮನವಿ ಕೊಡೋದ್ರಾಗ ಅರ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಬ್ಯಾನ್ ಮಾಡಿದಾಗ ಅವ್ರಿಗೆ ಮನವಿ ಕೊಡೋದ್ರಾಗ ಅರ್ತಿಲ್ಲ. ಈ ಮನವಿಯನ್ನು ಸರ್ಕಾರಿ ಅಧಿಕಾರಿ, IAS ಅಧಿಕಾರಿ, ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ತಲುಪಿಸ್ತಾ ಇದ್ದೇವೆ. ನಿನ್ನೆ ಬಾಗಲಕೋಟದಲ್ಲಿ ಕೇವಲ ವಿಜಯಪುರ ಬ್ಯಾನ್ ಇತ್ತು ಮೊನ್ನೆವರೆಗೆ. ನಿನ್ನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಮಠದಲ್ಲಿ ಪೂಜಾರಿ ಕೂತಂತ ಸಂದರ್ಭದಲ್ಲಿ
ಒಮ್ಮಿಂದೊಮ್ಮೆ ಹೋಗಿ ಪೊಲೀಸ್ ಆಫೀಸರ್ ಹೋಗಿ ನೀವು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕಂತ ಹೇಳ್ತಾರೆ. ನಿಮ್ಮ ಅಪ್ಪಂದ ಜಾಗದು ಯಾರಿಗೆ? ಸಾಮಾನ್ಯ ಮನುಷ್ಯನಿಗೆ, ಪೂಜ್ಯರಿಗೆ, ಹಿಂದೂ ಸಮಾಜಕ್ಕೆ ಅವಮಾನ ಮಾಡ್ತಾ ಇದ್ದೀರಿ ನೀವು. ನಿನ್ನೆ ಒಂದೇ ಒಂದು ಸಣ್ಣ ಒಬ್ಬ ನಿಮ್ಮ ಸಹೋದರನಾಗಿ ನಾನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದೆ. ನಾನು ಲಕ್ಷಾಂತರ ಜನರನ್ನು ಸೇರಿಸಿ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ವಿಜಯಪುರದಲ್ಲಿ ಒಂದು ಭವ್ಯ ಹಿಂದೂ ಶಕ್ತಿ ಪ್ರದರ್ಶನ ಮಾಡೋಣ ಅಂತ ಕೇಳಿದಾಗ ನನಗೆ ಇವತ್ತು ತುಂಬಾ ಖುಷಿ ಇದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ವೈಯಕ್ತಿಕವಾಗಿ ನನ್ನನ್ನು ವಿರೋಧಿಸುವವರು, ಅಣ್ಣ ನಾವು ನಿಮ್ ಜೊತೆ ಇದ್ದೇವೆ, ನಾವೆಲ್ಲರೂ ಸೇರಿ ಪ್ರತಿಭಟನೆ ಮಾಡೋಣ. ಯಾವುದೋ ರಾಜಕೀಯ ಬೇಳೆ ಬೇಯಿಸ್ಕೊಳಕಲ್ಲ. ನಾನು ಮೊದಲನೇದಾಗಿ ಹೇಳ್ಬಿಡ್ತೀನಿ, ನಾನು ಯಾವುದೇ ರಾಜಕೀಯ ಆಸೆ ಆಕಾಂಕ್ಷೆ ಇಲ್ಲದ ವ್ಯಕ್ತಿ. ಹಿಂದೂ ಸಮಾಜಕ್ಕಾಗಿ ಯಾರೇ ಎಲ್ಲೇ ಕರೆದು ಹೋಗುವಂತ ವ್ಯಕ್ತಿ. ಅಂತವನು ಒಂದು ಪೋಸ್ಟಿಗೆ ಸಾವಿರಾರು ಜನ ಇವತ್ತು ತಮ್ಮ ಕಮೆಂಟ್ ಹಾಕ್ತಾರೆ. ಅವರಲ್ಲಿರುವಂತ ಕಿಚ್ಚು ನೋಡ್ರಿ, ಅವರಲ್ಲಿರುವಂತ ಹಿಂದುತ್ವದ ಪ್ರೀತಿ ನೋಡ್ರಿ. ಯಾವುದೋ ಒಂದು ಮಾಡ್ರಪ್ಪ, ನಿಮಗೆ ಸಿದ್ದರಾಮಯ್ಯ ಅವರ ತಾಕತ್ತಿದ್ರೆ 15 ನಿಮಿಷನಾಗ ಹಿಂದೂಗಳನ್ನ ಕಡಿತೀನಿ ಅಂದಲ್ಲ. ಅಕ್ಬರುದ್ದೀನ್ ಓವೈಸಿ, ಅಸಾವುದ್ದೀನ್ ಓವೈಸಿಗೆ ಬಿಜಾಪುರ ಕರ್ನಾಟಕ ಬ್ಯಾನ್ ಮಾಡ್ರಿ. ಆ ತಾಕತ್ತಿಲ್ಲ. ಪೂಜ್ಯ ಸ್ವಾಮೀಜಿಗಳ ಮೇಲೆ ನೀವು ನಿರ್ಬಂಧನೆ ಇರುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದೀರಿ. 15 ಮಿನಿಟ್ ಪೊಲೀಸ್ಗೂ ಹಟಾದು. ಗಾಂಧಿ ಚೌಕ್ನ್ಯಾಗ ಮೊನ್ನೆ ಅದನ್ನು ರಿಪೀಟ್ ಮಾಡ್ತಾರ ಒಬ್ರು, ಇಲ್ಲಿ ಯಾವ್ದೋ ಮೆರವಣಿಗೆ ಒಳಗೆ ಈದ್ ಮಿಲಾದ್ನ್ಯಾಗ. ಯಾಕಪ್ಪ ನಿಮ್ಮ ಅಪ್ಪಂದ ಏನಿದು? ನಮ್ಮ ಸಾಂಬೋಳಿಗೆ ಚಪ್ಪಲಿ ಹೊಡಿಯೋದು, ಅವ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ಲಕ್ ಬರೋದು, 15 ಮಿನಿಟ್ ಪೊಲೀಸ್ಗೂ ಹಟಾದು ಅಂತೇಳಿ ಗಾಂಧಿ ಚೌಕ್ನ್ಯಾಗ ಹಾಕ್ತಾರ. ಅವ್ರ ಮೇಲೆ ಕೇವಲ ನಾಮಕಿ ಅವಸ್ಥೆ ಕೇಸ್ ಹಾಕ್ತಿವತ್ತು ಪೊಲೀಸ್ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಪೊಲೀಸರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಆಯೋಜಕರ ಮೇಲೆ ಯಾಕೆ ಹಾಕ್ಲಿಲ್ಲ? ಯಾರಿದನ್ನ ನಗರದ ಹೃದಯ ಗಾಂಧಿ ಚೌಕದಲ್ಲಿ ಇವತ್ತ ಈ ಪ್ರಚೋದನಕಾರಿ ಆಡಿಯೋ ಹಾಕಿದ್ರಲ್ಲ, ಅಕ್ಬರುದ್ದೀನ್ ಓವೈಸಿದು, ಅವಾಗ ಯಾಕೆ ಹಾಕ್ಲಿಲ್ಲ? ನಿಮ್ಮ ಪೌರುಷ ಎಲ್ಲಿ ಹೋಗಿತ್ತು ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳೇ? ಇದಕ್ಕ ರಾಘವ ಅಣ್ಣಿಗೇರಿ ಹಾಗೂ ಇಲ್ಲಿ ಸೇರಿದಂತ ಹಿಂದೂಗಳು ಕೇಳ್ತಾ ಇಲ್ಲ, ಇಡೀ ಹಿಂದೂ ಸಮಾಜ ಕರ್ನಾಟಕ ರಾಜ್ಯ ಇವತ್ತು ಪ್ರಶ್ನೆಯನ್ನು ಕೇಳ್ತಾ ಇದೆ. ಅದಕ್ಕೆ ಈಗ ಸಾಕಷ್ಟು ಜನರು ಇವತ್ತು ನನಗೆ ಹೇಳ್ತಾ ಇದ್ರು, ಇಲ್ರಿ ವಿಜಯಪುರ ಬಂದ್ ಕರೆ ಕೊಟ್ರೆ ಹಂಗೆ. ನಾನು ರಮೇಶ್ ಬಿದ್ನೂರ್ ಕೂಡ ಮಾತನಾಡ, ಬಂದ್ ಕೊಡೋದ್ರಿಂದ ಏನಾಗ್ತದ? ನನ್ನ ವೈಯಕ್ತಿಕ ಅಭಿಪ್ರಾಯ, ತಾವು ಒಪ್ಕೋತೀರಿ ಅಂತ ತಿಳ್ಕೊತೀನಿ. ತೊಂದರೆ ಯಾರಿಗಾಗ್ತದ? ನಮ್ಮ ಬಡ ಬಗ್ಗರಿಗೆ, ನಮ್ಮ ಹಿಂದೂ ಸಮಾಜಕ್ಕೆ ಆಗ್ತದೆ. ಈ ರೀತಿ ಯೋಚನೆ ಮಾಡ್ಬೋದಲ್ಲ ನಾವು? ಇಡೀ ಕರ್ನಾಟಕ ರಾಜ್ಯದ ಜನತೆ ವಿಜಯಪುರ ಜಿಲ್ಲೆಯಲ್ಲಿ ಸೇರಿಸುವಂತ ಕೆಲಸ ಮಾಡೋಣ. ಒಂದು ಬೃಹತ್ ಹಿಂದೂ ಶಕ್ತಿ, ವಿರಾಟ ಶಕ್ತಿ ಪ್ರದರ್ಶನವನ್ನು ಯಾಕೆ ಮಾಡಬಾರ್ದು? ನಮ್ಮ ವ್ಯಾಪಾರ ಜಾಸ್ತಿ ಆಗ್ಲಿ. ಅವತ್ತು ಸ್ವಾಮೀಜಿಗಳಿಗಾಗಿ ಇಡೀ ಕರ್ನಾಟಕ ವಿಜಯಪುರದಲ್ಲಿ ಬಂದದನ್ನುವಂತ ಒಂದು ಸಂದೇಶ ಹೋಗ್ಲಿ. ಆ ದಿಶೆಯಲ್ಲಿ ಇವತ್ತೆಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಚಿಂತನೆ ಮಾಡುವ ಅವಶ್ಯಕತೆ ಇದೆ. ನನಗನ್ನಿಸ್ತಾ ಇದೆ ವಿಜಯಪುರ ಚಲೋ, ಕರ್ನಾಟಕ ಸೇ ವಿಜಯಪುರ ಚಲೋ. ಯಾಕೆ ಯೋಚನೆಯನ್ನು ಮಾಡಬಾರದು? ಯಾಕಂದ್ರೆ ಬಂದ್ ಮಾಡೋದ್ರಿಂದ ಹೇಳಿದ್ರೆ ನಾನು, ಬೀದಿ ಬದಿ ವ್ಯಾಪಾರಿಗಳು, ನಮ್ಮ ಕೈಪಲ್ಯ ಮಾರುವ ಹೆಣ್ಣು ಮಕ್ಕಳು ದಿನನಿತ್ಯ ಇವತ್ತು ಹೊಟ್ಟಿ ತುಂಬ್ಕೋತಾರೆ ಪಾಪ ಒಂದು ಇದ್ರ ಮೇಲೆ. ಅದಕ್ಕೆ ಹಿಂಗಾಗಿ ವೈಯಕ್ತಿಕ ವಿಚಾರಗಳನ್ನು ವ್ಯಕ್ತಪಡಿಸಿದ್ದೀನಿ. ಅಷ್ಟೇ ಅಲ್ಲ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ ಏನಿವತ್ತು ನೀವು ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ, ಒಬ್ಬ ಹಿಂದೂವಾದಿಯ ಮೇಲೆ, ಒಬ್ಬ ರಾಷ್ಟ್ರ ಭಕ್ತನ ಮೇಲೆ, ಒಬ್ಬ ವೀರ ಸನ್ಯಾಸಿಯ ಮೇಲೆ ಏನ್ ನಿರ್ಬಂಧ ಹೇರಿದಿರಿ? ನಾನು ಹೇಳ್ತೀನಿ, ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಒಬ್ಬ ಹೊಸ ಯೋಗಿ ಆದಿತ್ಯನಾಥನನ್ನ ನೀವು ನೈಜ ಯೋಗಿ ಆದಿತ್ಯನಾಥನ್ ಇವತ್ತು ಹಿಂದೂ ಸಮಾಜಕ್ಕೆ ಕೊಟ್ಟಿದ್ದೀನಿ. ಒಂದು ರೀತಿ ನಾವು ಇಂಡೈರೆಕ್ಟ್ ಆಗಿ ನಿಮಗ ಅಭಿನಂದನೆಗಳನ್ನು ಕೂಡ ಸಲ್ಲಿಸಬೇಕು. ಅದಕ್ಕೆ ಒಬ್ಬ ಸ್ವಾಮಿ ವಿವೇಕಾನಂದರ ರೂಪದಲ್ಲಿರುವಂತ ಕಠೋರ ಸನ್ಯಾಸಿ, ನೈಜ ಯೋಗಿ ಆದಿತ್ಯನಾಥನ ಜನ್ಮ ಪಡೆದಂತಹ ಕನ್ಯಾರಿ ಮಠದ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಈ ನಿರ್ಬಂಧನೆಯನ್ನು ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ವಾಪಸ್ ಪಡಿಬೇಕು. ಪಡೆದೇ ಇದ್ರೆ ಪ್ರತಿಯೊಬ್ಬ ಹಿಂದೂ ಬರುವ ದಿನಗಳಲ್ಲಿ ಬೀದಿಗಿಳಿದು ಸಮಾವೇಶಗಳನ್ನು ಮಾಡುವುದಾಗಲಿ, ಇತರೆ ಪ್ರತಿಭಟನೆಗಳನ್ನು ಮಾಡುವುದಾಗುವುದರಲ್ಲಿ ಮಾಡಬಾರದು. ಅದನ್ನೆಲ್ಲ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಬಾರದು ಮುಖ್ಯಮಂತ್ರಿಗಳು. ಸರ್ಕಾರ ಕಣ್ಣು ತೆರೆದು ಇವತ್ತು ಎಚ್ಚೆತ್ತುಕೊಂಡು ತಕ್ಷಣ ಈ ನಿರ್ಬಂಧನೆಯನ್ನು ವಾಪಸ್ ಪಡಿಬೇಕಂತ ಹೇಳಿ ಸಮಸ್ತ ಹಿಂದೂ ಸಮಾಜದ ವತಿಯಿಂದ, ಸಾಧು ಸಂತರ ವತಿಯಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ, ಕರ್ನಾಟಕದ ರಾಜ್ಯಪಾಲರನ್ನ ಆಗ್ರಹಿಸಿ ನಾನು 2 ಮಾತಿಗೆ ವಿರಾಮ ಮಾಡ್ತಾ ಇದ್ದೇನೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।